ಕಾಂಗ್ರೆಸ್ ಅಂದ್ರೆ ಅಧಿಕಾರ ಅಲ್ಲ ಅಭಿವೃದ್ಧಿ, ಕಾಂಗ್ರೆಸ್ ಅಂದ್ರೆ ಹೋರಾಟ ಅಲ್ಲ ಸ್ವಾತಂತ್ರ್ಯ. ಬಿಜೆಪಿಯಲ್ಲೇ ಸತತವಾಗಿ ಇಟ್ಕೊಂಡು ನಂತರ ಇದೀಗ ಕಾಂಗ್ರೆಸ್ಗಾಗಿ ದುಡಿತಾ ಇದ್ರ ಯಾಕೆ ನಿರ್ಧಾರ? ಬಿಜೆಪಿಗೆ ದುಡ್ದವ್ರು ಇವ್ರಿಗೆ ಬೇಕಾಗಿಲ್ಲ, ದುಡ್ಡಿದ್ದವ್ರು ಬೇಕು. ಕಾಂಗ್ರೆಸ್ ಯಾಕೆ ದೇಶಕ್ಕೆ ಭವಿಷ್ಯ ಆಗಬೇಕು? ಕಾಂಗ್ರೆಸ್ ಕಡೆ ಯಾಕೆ ಯುವಕರು ಆಕರ್ಷಿತರಾಗಬೇಕು? ಕಾಂಗ್ರೆಸ್ಸಿಗರು ಹಿಂದೂಗಳಲ್ಲ, ಹಿಂದುತ್ವ ಏನ್ ಬರೀ ಬಿಜೆಪಿ ಅವರು ಬರ್ದಿಟ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರ ನಿರ್ಧಾರ ಆಗಿರ್ಬೋದು, ಬೇರೆ ಸಮುದಾಯದವರೆಲ್ಲ ಯಾಕೆ ಒಟ್ಟಾಗಿ ನಿಲ್ಲಿಲ್ಲ ಬಿಜೆಪಿ ಪರ ಅನ್ಸುತ್ತೆ? ನಮ್ಮ ಶಿವಶಂಕರಪ್ಪಾಜಿ ಅವರು ಬೇಕಾದಷ್ಟು ಅನುದಾನವನ್ನ ತಂದು ಸಣ್ಣ ಸಣ್ಣ ಮೂಲೆಯಲ್ಲೂ ಸಹಿತ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇರುವಂತ ಅತಿ ದೊಡ್ಡ ಸಮಸ್ಯೆ ಉದ್ಯೋಗ. ಅಲ್ಲಿ ಐಟಿ ಕಂಪನಿಗಳನ್ನ ತರುವಂತ ಇದೇನು ಹೋರಾಟ ಇದೆ ಅದನ್ನ ಪ್ರತಿ ದಿನ ದೇ ಆರ್ ಇನ್ ಟಚ್. ಮೇಡಮ್ ಇಸ್ ಇನ್ ಟಚ್ ವಿತ್ ಐಟಿ ಕಂಪನೀಸ್ ಎವ್ರಿ ಡೇ. ಶಿ ಇಸ್ ವರ್ಕಿಂಗ್ ಫಾರ್ ಅಸ್. ನಿಮ್ಮ ಕನಸಿನ ದಾವಣಗೆರೆ ಏನಾಗ್ತದೆ? ಈಗ ಹೇಳೋದು ಅನ್ನೋಕ್ಕಿಂತ ಇನ್ಮೇಲೆ ಏನ್ ಮಾಡೋದು ಅಂತ ನಾವು ಹೇಳ್ತೀವಿ. ನಮ್ಮ ಸಮರ್ಥರು ತುಂಬಾ ಸಮರ್ಥರಾಗಿದ್ದಾರೆ. ಇದು ಓಪನ್ ಚಾಲೆಂಜ್ ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ಒಂದು ವಿಶೇಷವಾದ ಸಂದರ್ಶನ. ಅದು ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಸಂದರ್ಭದಲ್ಲಿ. ಕಾಂಗ್ರೆಸ್ ಅಂದ್ರೆ ಅಧಿಕಾರ ಅಲ್ಲ ಅಭಿವೃದ್ಧಿ, ಕಾಂಗ್ರೆಸ್ ಅಂದ್ರೆ ಹೋರಾಟ ಅಲ್ಲ ಸ್ವಾತಂತ್ರ್ಯ. ಇದನ್ನು ಹೇಳೋದು ಕಾಂಗ್ರೆಸ್ಸಿಗರು. ಅದೇ ಬಿಜೆಪಿ ಅವ್ರ ಹತ್ರ ಕೇಳ್ಬಿಟ್ರೆ ಕಾಂಗ್ರೆಸ್ ಅಂದ್ರೆ ಬ್ರದರ್ಸ್ ಪಾರ್ಟಿ, ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರ ಪಾರ್ಟಿ ಅಂತ. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ ಅಂದ್ರೆ ಏನು? ಇದನ್ನ ಬಿಜೆಪಿಗಾಗೆ ಸತತವಾಗಿ ದುಡಿದು ಸದ್ಯ ಕಾಂಗ್ರೆಸ್ನಲ್ಲಿ ಇರುವಂತಹ ದಾವಣಗೆರೆ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರುವಂತಹ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ರಾಜೇಶ್ವರಿ ಕೆಪಿ ಅವ್ರನ್ನೇ ಮಾತಾಡ್ಸೋಣ. ಅದಕ್ಕೆ ಹೇಳಿದೆ ಆರಂಭದಲ್ಲಿ ಇದೊಂದು ವಿಶೇಷವಾದ ಸಂದರ್ಶನ ಅಂತ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿ. ನೀವ್ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಹೇಗಿದೆ ಈಗ ಬೈ ಎಲೆಕ್ಷನ್? ತುಂಬಾ ಅಬ್ಬರದಿಂದ ಎಲೆಕ್ಷನ್ ನಡೀತಾ ಇದೆ. ಓಕೆ. ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು. ನಮ್ಮ ಬಿಜೆಪಿ ಅವರು ಹೊಸದಾಗಿ ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಮೊದಲನೇ ಬಾರಿ ನಿಂತಿರೋದಾಗಿರ್ಬೋದು. ಈಗ ನಮ್ಮ ಕಾಂಗ್ರೆಸ್ ಅವರು ಯುವ ನಾಯಕರು ಮೊದಲನೇ ಬಾರಿ ಎಲೆಕ್ಷನ್ ನಿಂತಿದ್ದಾರೆ. ಸೊ ಇಬ್ಬರದು ಪೈಪೋಟಿ ತುಂಬಾ ಚೆನ್ನಾಗಿದೆ. ಯಾಕೆ ಕಾಂಗ್ರೆಸ್? ನಾನ್ ನಿಮ್ ಬಗ್ಗೆ ನಿಮ್ ಸಂದರ್ಶನ ಯಾಕೆ ಮಾಡ್ಬೇಕು ಅನ್ಕೊಂಡೆ ಅಂದ್ರೆ, ಇವತ್ತು ಇಡೀ ದೇಶ ನಮೋ ಮೋದಿ, ನಮೋ ಹಿಂದುತ್ವ ಇದರಿಂದ ಹೋಗ್ತಾ ಇದೆ, ತಪ್ಪೇನಿಲ್ಲ, ಅದು ಅವರವರ ವೈಯಕ್ತಿಕ ಸ್ವಾತಂತ್ರ್ಯ. ಆದ್ರೆ ಬಿಜೆಪಿಯಲ್ಲೇ ಸತತವಾಗಿ ಇದ್ಕೊಂಡು ನಂತರ ಇದೀಗ ಕಾಂಗ್ರೆಸ್ಗಾಗಿ ದುಡಿತಾ ಇದ್ದೀರಾ, ಯಾಕೆ ನಿರ್ಧಾರ ಅಂತ? ಸರ್, ನನ್ನ ತಂದೆಯವರು 30 ವರ್ಷಗಳಿಂದ ಬಿಜೆಪಿಗೆ ದುಡ್ದಿದ್ದಾರೆ. ಓಕೆ. ಈ ಬಡವರನ್ನ ಚೆನ್ನಾಗಿ ದುಡಿಸ್ಕೊಂಡು ಯಾವುದೇ ಒಂದು ಸ್ಥಾನಮಾನ ಕೊಡದೆ, ಅವ್ರೇನು ತುಂಬಾ ದೊಡ್ಡ ದೊಡ್ಡ ಅಧಿಕಾರ ಅಂತಲ್ಲ, ಒಂದು ಸಣ್ಣ ಸ್ಥಾನಮಾನ, ಗೌರವ, ಇಷ್ಟು ನಿರೀಕ್ಷೆ ಅಂತೂ ಮಾಡ್ತಾ ಇರ್ತಾರೆ. ಈಗ 5 ಅಭ್ಯರ್ಥಿಗಳೇನಿದ್ರಲ್ಲ ಅದ್ರಲ್ಲಿ ಆಸ್ಪಿರೆಂಟ್ಸ್ ಗಳು, ಅದ್ರಲ್ಲಿ ಜಯಕಾಂತ್ ಒಬ್ರಿದ್ರು. ಅವರು ತುಂಬಾ ಒಂದು 30 ವರ್ಷದಿಂದ ದುಡ್ದವ್ರು ಬಿಜೆಪಿ. ಅವ್ರಿಗೆ ಯಾಕೆ ಕೊಡ್ಲಿಲ್ಲ? ಹಾಗೆ ಕೃಷ್ಣಮೂರ್ತಿ ಪವಾರ್ ಅಂತ, ಅವರು ಬಿಜೆಪಿಯನ್ನ ಬಾವುಟ ಕಟ್ಟಕ್ಕೆ ಆಗದಿರೋ ಅಂತ ಸಿಚುವೇಶನ್ ಗಳಲ್ಲಿ ಬಿಜೆಪಿಯನ್ನ ಬಾವುಟ ಕಟ್ಟಿ ಈ ದಾವಣಗೆರೆಯಲ್ಲಿ ಬಿಜೆಪಿ ತಂದಂತವ್ರು. ಸೊ ಅಂತವ್ರಿಗೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ? ಈ ದಾಸ್ಕರ್ ಅವ್ರು ಬಂದಿರೋದು ಬಹಳ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಗೆ. ಸೊ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರು. ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ, ಬಿಜೆಪಿಗೆ ದುಡ್ದವ್ರು ಇವ್ರಿಗೆ ಬೇಕಾಗಿಲ್ಲ, ದುಡ್ಡಿದ್ದವ್ರು ಬೇಕು. ಓಕೆ, ವಾಟ್ ಎ ವಂಡರ್ಫುಲ್ ಲೈನ್. ಬಿಜೆಪಿಗೆ ದುಡಿಯೋರು ಬೇಕಾಗಿಲ್ಲ, ದುಡ್ಡಿರೋರು ಬೇಕು ಅಂತ ಮತ್ ಸತತವಾಗಿ ಹೇಳ್ಕೊ ಬರ್ತಾರೆ ಬಿಜೆಪಿ ಅವರು. ಸಾಮಾನ್ಯರನ್ನ ಕೂಡ ಗುರುತಿಸೋ ಪಕ್ಷ ಅಂತಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಇದೇ ಕಾರಣಕ್ಕೆ ನಬೀನ್ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಚಾ ಮಾರ್ತಿದ್ದಂತ ಮೋದಿ ಪ್ರಧಾನಿಯಾಗಿದ್ದಾರೆ. ಕೇವಲ ಹಮಾಲಿ ಆಗಿದ್ದಂತ ಅಂದ್ರೆ ಅವ್ರ ತಂದೆನೋ ಅವ್ರ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರು ಅನ್ಕೋತೀನಿ, ಅಂತವ್ರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಸರ್, ಅವ್ರ ತಂದೆಯವರು ದುಡ ಅಧ್ಯಕ್ಷ ಆಗಿದ್ರು. ಓಕೆ. ನನ್ನ ತಂದೆಯವರು ರೈತರಾಗಿದ್ರು. ಬರೀ 5 ಎಕರೆ ಹೊಲ, ನಮ್ಮ ಒಟ್ಟು ಕುಟುಂಬದಲ್ಲಿ 5 ಎಕರೆ ಹೊಲ ಇರೋದು. ಈಗ 2 ಎಕರೆ ಡಿವೈಡ್ ಮಾಡಿದ್ರು. ಸೊ ಇಂಥವ್ರಿಗೆ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಇವರು. ಇವ್ರಿಗೆ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ದುಡ್ಡಿದೆ, ಖರ್ಚು ಮಾಡುವಂತ ಅರ್ಹತೆ ಇದೆ, ಅದಕ್ಕೆ ಕೊಟ್ಟಿದ್ದಾರೆ. ಓಕೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಕೇವಲ ಜನಬಲ ಅಥವಾ ಗುಣ ಅಷ್ಟೇ ಅಲ್ಲ, ಹಣಬಲದಿಂದಲೂ ಚುನಾವಣೆನ ಮಾಡಕ್ಕೆ ಸಮರ್ಥವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, 200%. ಓಕೆ. ಇವತ್ತು ಇಡೀ ದೇಶದಲ್ಲಿ 2014 ಬಳಿಕ ಇಡೀ ದೇಶದಲ್ಲಿ ಶುರುವಾಗಿದ್ದು ಒಂದು ನಮೋ ಅಲೆ. ಆದ್ರೆ 2014ಕ್ಕಿಂತ ಮೊದಲು ಕೂಡ ನಾವು ತಿಳ್ಕೊಂಡಿರೋ ಮಟ್ಟಕ್ಕೆ ನೀವೊಂದಷ್ಟು ಹೆಸರು ಹೇಳಿದ್ರಿ. ಅವ್ರ ಜೊತೆಗೆ ಯಶವಂತರಾವ್ ಜಾಧವ್ ಆಗಿರ್ಬೋದು ಅಥವಾ ಮತ್ತೊಬ್ಬರಾಗಿರ್ಬೋದು, ಬಿಜೆಪಿಯನ್ನ ಗೆಲ್ಲಿಸ್ಲೇಬೇಕಂತ ತುಂಬಾ ಪಣ ತೊಟ್ರು. ಆದ್ರೂ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಅಂದ್ರೆ ರಿಸಲ್ಟ್ ಮಾಡಕ್ ಆಗ್ಲೇ ಇಲ್ಲ. ಅಲ್ಪಸಂಖ್ಯಾತರ ನಿರ್ಧಾರ ಆಗಿರ್ಬೋದು, ಮೇಜರ್ ಆಗಿರ್ಬೋದು, ಹಂಗನ್ಬಿಟ್ಟು ಬೇರೆ ಸಮುದಾಯದವರೆಲ್ಲ ಯಾಕೆ ಒಟ್ಟಾಗಿ ನಿಲ್ಲಿಲ್ಲ ಬಿಜೆಪಿ ಪರ ಅನ್ಸುತ್ತೆ? ಸರ್, ಅಲ್ಲಿ ದಕ್ಷಿಣದಲ್ಲಿ
ಅಲ್ಪಸಂಖ್ಯಾತರನ್ನ ಬಿಟ್ಟು ಬೇರೆ ಜನಾಂಗಗಳೇನಿದೆ ಬಿಜೆಪಿ ಪರವಾಗಿ ಯಾಕೆ ನಿಂತಿಲ್ಲ ಅಂದ್ರೆ ನಮ್ಮ ಶಿವಶಂಕರಪ್ಪಾಜಿ ಅವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಬೇಕಾದಷ್ಟು ಅನುದಾನವನ್ನ ತಂದು ಒಂದು ಸಣ್ಣ ಸಣ್ಣ ನೀವು ದಕ್ಷಿಣದಲ್ಲಿ ನೋಡಿರ್ಬೋದು, ಸಣ್ಣ ಸಣ್ಣ ಮೂಲೆಯಲ್ಲೂ ಸಹಿತ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಒಂದು ದೊಡ್ಡ ರಾಜಕಾಲುವೆಯನ್ನ ಮಾಡಿದ್ದಾರೆ. ಇಲ್ಲಾಂದ್ರೆ ಅಲ್ಲಿ ಜನಾಂಗಗಳ ಅಲ್ಲಿ ಮನೆಗಳು ಫುಲ್ ಮುಳುಗೋಗ್ತಿತ್ತು ಮಳೆ ಬಂದಿದ್ರೆ. ಚರಂಡಿಗಳನ್ನ ಮಾಡಿದ್ದಾರೆ. ಸೊ ಇಂತ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ನೀವು ಬಿಜೆಪಿಯಲ್ಲಿ ಇದ್ದಾಗ ಕೂಡ ಶಾಮನೂರ್ ಶಿವಶಂಕರಪ್ಪ ಅವರ ಅಭಿವೃದ್ಧಿಯನ್ನ ಮೆಚ್ಕೊಂಡಿದ್ರಿ. ಎಸ್, ಯಾಕಂದ್ರೆ ಇದು ಒಂದ್ ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು. ನಾನು ಕೇಲಿ ಸಂಸ್ಥೆಯಲ್ಲಿ ಓದ್ತಿದ್ದವಳು ಬೆಳಗಾವಲ್ಲಿ. ಅಲ್ಲಿ ಅಂಕ್ಲಿ ಅಂತ ಒಂದು ಊರು ಬರುತ್ತೆ, ಪ್ರಭಾಕರ್ ಕೋರೆ ಅವರು ಹುಟ್ಟಿದಂತ ಊರು. ನಾನು ಚಿಕ್ಕೋಡಿಯಲ್ಲಿ ಕೇಲಿ ಸಂಸ್ಥೆಯಲ್ಲಿ ಆರ್ಕಿಟೆಕ್ಚರ್ ಮಾಡ್ಬೇಕಾದ್ರೆ ಡಿಪ್ಲೊಮಾ ಇನ್ ಆರ್ಕಿಟೆಕ್ಚರ್ ಅಲ್ಲಿ ಒಂದು ಸೈಟ್ ವಿಸಿಟ್ ಅಂತ ಹೋಗ್ತೇವೆ. ಅಲ್ಲಿ ಕೆರೆ ಇರುತ್ತೆ ಅಲ್ಲಿ ಒಂದು ಶಿವನ ದೇವಸ್ಥಾನ. ಅಲ್ಲಿ ಕನ್ನಡ ಬರಲ್ಲ ಅರ್ಧಕ್ಕೆ ಜನಕ್ಕೆ. ಕನ್ನಡ ಇನ್ನೊಂದ್ ತರಾನೇ ಮಾತಾಡ್ತಾರೆ, ಮರಾಠಿ ಮಾತಾಡುವಂತದ್ದು, ಕನ್ನಡ ಮಿಕ್ಸ್ ಮರಾಠಿ. ಅಲ್ಲಿಯ ದೇಗುಲಕ್ಕೆ ಅವರು ಅನುದಾನ ಒಂದ್ ಜೀರ್ಣೋದ್ಧಾರ ಮಾಡಿದ್ದಾರೆ, ದೇಣಿಗೆ ಕೊಟ್ಟಿದ್ದಾರೆ. ಸೊ ಬರೀ ಅಲ್ಲಿಗೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ ಏನೆಲ್ಲ ಮಾಡಿರ್ಬೋದಂತ ನೀವು ಒಂದು ಕಲ್ಪನೆ ನಾನು ಹೇಳ್ತಿರೋದು. ಶಾಮನೂರ್ ಶಿವಶಂಕರಪ್ಪ ಅವ್ರು ತೀರ್ಕೊಂಡಾಗ ಅವರ ಅಭಿವೃದ್ಧಿ ಕಾರ್ಯಗಳು, ಅವ್ರು ಎಂತ ಧೀಮಂತ ನಾಯಕ ಅನ್ನೋದ್ಕಿಂತ ಹೆಚ್ಚಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗಿದ್ದು ಅವ್ರ ಉತ್ತರಾಧಿಕಾರಿ ಯಾರು. ಸಾಕಷ್ಟು ಚರ್ಚೆಗಳು ಬಂತು. ವಂಶ ಪಾರಂಪರ್ಯ, ಅಮ್ಮ MP, ಅಪ್ಪ ಮಿನಿಸ್ಟ್ರು, ಮಗಂಗ್ ಟಿಕೆಟ್ ಅಂತ. ಆದ್ರೆ ಖಂಡಿತವಾಗ್ಲೂ ಎಲ್ಲಾ ಪಾರ್ಟಿಗಳಲ್ಲೂ ಇದೇ ಇರೋದು, ಇಲ್ಲ ಅಂತೇನಲ್ಲ. ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ನೋಡಿದ್ರು ಅದೇ, ಬೊಮ್ಮಾಯಿ ಫ್ಯಾಮಿಲಿ ನೋಡಿದ್ರು ಅದೇನೆ, ಗುಂಡೂರಾವ್ ಫ್ಯಾಮಿಲಿ ನೋಡಿದ್ರು ಅದೇ, ಯಡಿಯೂರಪ್ಪ ಫ್ಯಾಮಿಲಿ ನೋಡಿದ್ರು ಅದೇ. ಹೌದು. ಆದ್ರೆ ನಿಮ್ ಪ್ರಕಾರ ಈ ವಂಶ ಪಾರಂಪರ್ಯ ರಾಜಕೀಯದ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ಇದು ನನ್ನ ಪ್ರಕಾರ ಹೇಳೋದಾದ್ರೆ ಇದು ಒಬ್ಬ ಅರ್ಹ ಕ್ಯಾಂಡಿಡೇಟ್. ನಮ್ಮ ಸಮರ್ಥ ಅವ್ರು ಏನಾದ್ರು ತುಂಬಾ ಸಮರ್ಥರಾಗಿದ್ದಾರೆ. ಅವರು ಎಜುಕೇಶನ್ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅವ್ರಿಗೆ ಒಂದ್ ಸ್ವಲ್ಪನೂ ನಮ್ಮ ಅಜ್ಜ ಶಾಮನೂರ್ ಶಿವಶಂಕರಪ್ಪ ಅವರು, ಈಗ ನಾನೇ ಒಂದ್ ಎಕ್ಸಾಂಪಲ್, ನಮ್ಮ ಅಜ್ಜ ಏನಾದ್ರು ಶಾಮನೂರ್ ಶಿವಶಂಕರಪ್ಪ ಅವ್ರು ಆಗಿದ್ರೆ ನಾವ್ ಹೆಂಗಿರ್ತಿದ್ವಿ, ಅವ್ರು ಹೆಂಗಿದ್ದಾರೆ? ಅವ್ರು ಬರೀ ಕಾಲಲ್ಲಿ ನಡೀತಾರೆ. ಅವ್ರು 2 ವೀಲರ್ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಹಾಕಿನ ಮುಂಚೆ ಎಲೆಕ್ಟ್ರಿಕ್ 2 ವೀಲರ್ ಅಲ್ಲಿ ಕ್ಯಾಂಪೇನ್ ಮಾಡ್ತಿದ್ದವ್ರು. ಅವ್ರಿಗೆ ಯಾವ ಇನೋವಾ ಕಾರು, ಫಾರ್ಚುನರ್ ಕಾರ್, ಬೆಂಜ್ ಕಾರ್ ಮನೆಗಳಿದ್ರು 2 ವೀಲರ್ ನಲ್ಲಿ ಕ್ಯಾಂಪೇನ್. ಅವ್ರಿಗೆ ಆತರ ಒಂದ್ ಸ್ವಲ್ಪನೂ ನಾನು ಯಾರ್ದೋ ಮಗ, ಯಾರ್ದೋ ಮೊಮ್ಮಗ ಅಂತ ಒಂದ್ ಸ್ವಲ್ಪನೂ ಅವ್ರಿಗೆ ಆ ಮನೋಭಾವನೆ ಇಲ್ಲ. ನಿಮ್ ಪ್ರಕಾರ ಕಾಂಗ್ರೆಸ್ ಯಾಕೆ ದೇಶಕ್ಕೆ ಭವಿಷ್ಯ ಆಗಬೇಕು? ಕಾಂಗ್ರೆಸ್ ಕಡೆ ಯಾಕೆ ಯುವಕರು ಆಕರ್ಷಿತರಾಗಬೇಕು? ಕೇವಲ ಭಾವನೆಗಳ ಮೇಲೆ ಆಟ ಆಡ್ತಿರುವಂತ ಬಿಜೆಪಿಗೆ ಅಭಿವೃದ್ಧಿ ಪಾಠವನ್ನ ಕಾಂಗ್ರೆಸ್ ಯಾಕೆ ಕಲಿಸ್ಬೇಕು ಅಂತ ಹೇಳ್ತೀರಾ? ಯಾಕೆ ಕಾಂಗ್ರೆಸ್ ಆಗ್ಬೇಕು ಯುವಕರಿಗೆ ಅಂದ್ರೆ, ಮೊನ್ನೆ ಸಿದ್ದರಾಮಯ್ಯನವರು ಈ ಬಜೆಟ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ಸ್ ಏನ್ ನಡೀತಿತ್ತು ನಿಂತು ಹೋಗಿತ್ತು ಸುಮಾರು ವರ್ಷಗಳಿಂದ. ಈಗ ಮತ್ತೆ ನೀವು ಎಲೆಕ್ಷನ್ ಮಾಡ್ಬೇಕು ಕಾಲೇಜ್ಗಳಲ್ಲಿ ಅಂತ ಬಜೆಟ್ ಅಲ್ಲಿ ನಮ್ದು ಮಂಡನೆ ಆಗಿದೆ. ಯಾಕೆ ಇದು ಅಂದ್ರೆ, ಯುವಕರನ್ನ ಎಲೆಕ್ಷನ್ ಅಥವಾ ಏನ್ ಚುನಾವಣೆಗೆ ನಾಯಕತ್ವಕ್ಕೆ ಗುಣಗಳು ಬರ್ಲಿ, ಚುನಾವಣೆ ಕಡೆ ಜನಗಳು ಓಲೈಕೆ ಆಗ್ಲಿ ಯುವಕರು ಅಂತ ಇದು ತಂದಿದ್ದು. ಈಗ ನಮ್ಮ ಕಾಂಗ್ರೆಸ್ ಅಲ್ಲಿ ತುಂಬಾ ಯುವಕರಿಗೆ ಟಿಕೆಟ್ ಕೊಟ್ಟಿರುವಂತದ್ದು. ಸಾಗರ್ ಖಂಡ್ರೆ ಅವ್ರಿಗಾಗಿರ್ಬೋದು, ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಅವ್ರಿಗಾಗಿರ್ಬೋದು, ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗಾಗಿರ್ಬೋದು, ಇಲ್ಲಿ ನಮ್ಮ ಸಮಸ್ಯೆಗಾಗಿರ್ಬೋದು ಯುವಕರಿಗೆ ತುಂಬಾ ಟಿಕೆಟ್ ಅನ್ನ ಕೊಡ್ತಿದ್ದಾರೆ. ಸೊ ಹಾಗಾಗಿ ಈ ಕಾಲೇಜಲ್ಲಿ ಇಂದಾನೆ ಸ್ಟಾರ್ಟ್ ಆಗ್ಲಿ ಅವರು ಯುವಕ ನಾಯಕತ್ವ ಅಂತ. ಕೇವಲ ಭವಿಷ್ಯದ ಭಾರತಕ್ಕಾಗಿ ನಾಯಕತ್ವದ ಗುಣ ವಿದ್ಯಾಭ್ಯಾಸದ ದಿನಗಳಿಂದಲೇ ಶುರು ಆಗ್ಬೇಕು. ಹೀಗಾಗಿ ಅಳಿಸಿ ಹೋಗಿದ್ದಂತ ಕಾಲೇಜು ಚುನಾವಣೆ ಮತ್ತೆ ಬರಬೇಕು, ಇದೊಂದೇ ಕಾರಣ. ಇಡೀ ದಾವಣಗೆರೆ ಅಂತ ಬಂದಾಗ ನಾನು ಆಕ್ಚುಲಿ 1.5-2 ತಿಂಗಳಿಂದ ಇಲ್ಲಿ ಸರ್ವೆ ಮಾಡ್ತಾ ಇದ್ದೆ, ಜನರನ್ನು ಮಾತಾಡ್ಸಿದ್ದೆ. ಇರುವಂತ ಅತಿ ದೊಡ್ಡ ಸಮಸ್ಯೆ ಉದ್ಯೋಗ. ದಾವಣಗೆರೆ ಅಂತ ನಾವು ಹೊರಗಡೆ ಕೂತ್ಕೊಂಡು ನೋಡಿದಾಗ 2 ಫ್ಯಾಮಿಲಿ, ಒಂದು GM ಸಿದ್ದೇಶ್ವರ್ ಫ್ಯಾಮಿಲಿ, ಮತ್ತೊಂದು SS ಮಲ್ಲಿಕಾರ್ಜುನ್ ಫ್ಯಾಮಿಲಿ. GM ಸಿದ್ದೇಶ್ವರ್ ಅವರು ಕೇವಲ ಸಂಸದರಾಗಿರ್ಲಿಲ್ಲ, ಅಥವಾ ಅವ್ರ ತಂದೆನೂ ಅಷ್ಟೇ ಸಂಸದರಾಗಿದ್ರು. ಇವರು ಕೇಂದ್ರದಲ್ಲಿ ಸಚಿವರಾಗಿದ್ರು. ಯಾಕೆ ಅಭಿವೃದ್ಧಿ ಆಗಿಲ್ಲ? ಒಂದು ಏರ್ಪೋರ್ಟ್ ಬಂದಿಲ್ಲ ದಾವಣಗೆರೆಗೆ. ಇನ್ನು ನೀವು ಬಳ್ಳಾರಿಗೆ ಹೋಗಿ ಜಿಂದಾಲ್ ಏರ್ಪೋರ್ಟ್ ಇದೆ, ನೀವು ಶಿವಮೊಗ್ಗಕ್ಕೆ ಹೋಗಿ ಏರ್ಪೋರ್ಟ್ ಇದೆ, ನೀವು ಬೆಳಗಾವಿಗೆ ಹೋಗಿ, ಹುಬ್ಳಿಗೆ ಹೋಗಿ, ಮೈಸೂರಿಗೆ ಹೋಗಿ ಏರ್ಪೋರ್ಟ್ ಇದೆ. ದಾವಣಗೆರೆ ಅಭಿವೃದ್ಧಿ ಆಗಿದೆ ಅಂತ ಹೇಗೆ ಅದು? ಈಗ ಹೇಳೋದು ಅನ್ನಕ್ಕಿಂತ ಇನ್ಮೇಲೆ ಏನ್ ಮಾಡೋದು ಅಂತ ನಾವ್ ಹೇಳ್ಬೋದು. ಈಗ ಪ್ರಭಾ ಮೇಡಮ್ ಏನಿದ್ದಾರೆ, ಅವರು ಕೌಶಲ್ಯ ಅಂತ ಒಂದು ಪ್ರೋಗ್ರಾಮ್ ತಂದಿದ್ದಾರೆ. ಅಲ್ಲಿ ಏನಂದ್ರೆ ಕ್ಯೂ ಸ್ಪೈಡರ್ಸ್ ಅಂತ ಕಂಪನಿ, ಅದು ನಮ್ಮ BIT ಕಾಲೇಜ್ಗೆ ಟೈಅಪ್ ಮಾಡ್ಕೊಂಡು
ಇಲ್ಲಿ ಸ್ಕಿಲ್ ಬೇಸ್ಡ್ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಅವರಿಗೆ ಎಲ್ಲ ಮಕ್ಕಳಿಗೆ ಒಂದು ಕ್ವಾಲಿಫಿಕೇಶನ್ ಕ್ವಾಲಿಫೈ ಎಕ್ಸಾಮ್ಸ್ ಇರುತ್ತೆ, ಅದು ಕ್ವಾಲಿಫೈ ಮಾಡ್ಕೊಂಡ್ಮೇಲೆ ಸ್ಕಿಲ್ ಪ್ರೋಗ್ರಾಮ್ಸ್ ಕೊಟ್ಬಿಟ್ಟು IT ಜಾಬ್ಗಳಿಗೆ ಕೊಡಿಸುವಂತದ್ದು ಒಂದು ಕಾರ್ಯಕ್ರಮ ಅದು. ಸೊ ಅದನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಇನ್ನೊಂದು ಏನ್ ಹೇಳ್ಬೇಕು, PUC ಮಕ್ಕಳಿಗೆ ಈ CET ನೀಟ್ ಕೋಚಿಂಗ್ ತಗೊಳ್ಲಿಕ್ಕೆ ಆಗದೆ ಇರೋಂತ ಗವರ್ಮೆಂಟ್ ಕಾಲೇಜ್ಗಳಿಗೆ ಆನ್ಲೈನ್ ಬೇಸ್ಡ್ ಪ್ರೋಗ್ರಾಮ್ ಏನಿದೆ, ಆನ್ಲೈನ್ ಬೇಸ್ಡ್ ಎಜುಕೇಶನ್ ಕೊಡ್ತಾ ಇದ್ದಾರೆ, ಟ್ಯೂಷನ್ಸ್. ಇಲ್ಲಿ ಇರೋ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳೇನಿದೆ ಅಲ್ಲಿಂದ ಲೆಕ್ಚರ್ಸ್ ನ ಟೈಅಪ್ ಮಾಡ್ಬಿಟ್ಟು ಆನ್ಲೈನ್ ಅಲ್ಲಿ ಗವರ್ಮೆಂಟ್ ಶಾಲೆ ಕಾಲೇಜ್ ಮಕ್ಕಳಿಗೆ ಈ ಪ್ರೋಗ್ರಾಮ್ ಅನ್ನ ನಡೆಸ್ತಿದ್ದಾರೆ. ಅಂಡ್ ಆಲ್ಸೋ IAS ಕೋಚಿಂಗ್ 2,500 ಹತ್ತತ್ರ ಅಪ್ಲಿಕೇಶನ್ಸ್ ಏನೋ ಬಂದಿತ್ತು. ತುಂಬಾ ಫಿಲ್ಟರ್ ಮಾಡಿ 250 ಜನಗಳಿಗೆ ಅನ್ಕೋತೀನಿ ನನ್ನ ಪ್ರಕಾರ, ಅಷ್ಟು ಜನಗಳಿಗೆ ಇವಾಗ IAS ಬಾಬಾ ಅಂತ ಒಂದು ದೊಡ್ಡ ಏನು IAS ಕೋಚಿಂಗ್ ಸಂಸ್ಥೆ ಇದೆ, ಅವ್ರ ಹತ್ರ ಟೈಅಪ್ ಮಾಡ್ಬಿಟ್ಟು ಫ್ರೀ IAS ಕೋಚಿಂಗ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನು ಜಾಸ್ತಿ ಕೆಲಸಗಳನ್ನ ಮಾಡ್ತಾರೆ ಪ್ರಭಾ ಮೇಡಮ್ ಅವ್ರಂತ ನಮ್ಗೆಲ್ಲ ನಂಬಿಕೆ ಇದೆ. ಸೊ ಹಾಗಾಗಿ ಇನ್ನು ಮುಂದಿನ ಎಲೆಕ್ಷನ್ ಗಳಲ್ಲಿ ನಾವು ಅವ್ರನ್ನೇ ಗೆಲ್ಸ್ಬೇಕು ಅಂತ. ಆಬ್ವಿಯಸ್ಲಿ ಯಾವೊಬ್ಬ ಜನಪ್ರತಿನಿಧಿ 5 ವರ್ಷದಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಕ್ ಆಗಲ್ಲ. ಅವ್ರಿಗೆ ಈಗ 2 ವರ್ಷ ಆಗಿದೆ, ಸತತವಾಗಿ ಸಂಸತ್ನಲ್ಲಿ ಸದ್ದನ್ನ ಮಾಡ್ತಿದ್ದಾರೆ, ನಾವು ಕೂಡ ನೋಡ್ತಿದ್ವಿ. ಕಂಪೇರ್ ಟು GM ಸಿದ್ದೇಶ್ವರ್, ಪ್ರಭಾ ಮಲ್ಲಿಕಾರ್ಜುನ್ ಅವರು ರಾಜ್ಯಕ್ಕೆ ಏನ್ ಬೇಕದನ್ನ ಅರ್ಹವಾಗಿ ಕೇಳ್ತಾ ಇದ್ದಾರೆ. ಅದು ಟೀಕಿಸ್ಬೇಕಂದ್ರೆ ಪ್ರಧಾನಿ ಮೋದಿ ಅಂದ್ರು ಅವ್ರ ತಲೆ ಕೆಡ್ಸ್ಕೊತಾ ಇಲ್ಲ. ನೀವು ಹೇಳ್ತಿರೋದು ಏನಂದ್ರೆ ಕೆಲಸ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೌಶಲ್ಯ ಅಭಿವೃದ್ಧಿ ಮಾಡ್ಕೊಂಡ್ರೆ ನೀವು ಸ್ವಂತವಾಗಿ ಏನ್ ದುಡಿಬಹುದು, ಸ್ವಾವಲಂಬಿ ಆಗ್ಬೇಕು, ಆ ನಿಟ್ಟಿನಲ್ಲಿ ಸಾಕ್ತಾ ಇದಾರೆ ನಮ್ಮ ಸಂಸದರು ಅಂತ. ಓಕೆ, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವರ ಕಾರ್ಯಕ್ರಮಗಳು ಶುರು ಆಗಿದೆ. ಅದು ಇನ್ನು ಉಳಿದಿರೋ 3 ವರ್ಷದಲ್ಲಿ ಯಾವ್ದಾದ್ರು ಒಂದು ರಿಸಲ್ಟ್ ಬರುತ್ತೆ ಅನ್ಸುತ್ತೆ, ಅಂದ್ರೆ ಉದ್ಯೋಗಾವಕಾಶ ವಿಚಾರದಲ್ಲಿ? KSRTC ಬಸ್ ಸ್ಟ್ಯಾಂಡ್ ನೀವು ನೋಡಿರ್ಬೋದು, ಇವಾಗ ತುಂಬಾ ಬೃಹತ್ ಆಗಿ ಮಾಡಿದ್ದಾರೆ. ಅಲ್ಲಿ ಮೇಲ್ಗಡೆ ತುಂಬಾ ಖಾಲಿ ಸ್ಪೇಸಸ್ ಗಳಿವೆ. ಸೊ ಅಲ್ಲಿ IT ಕಂಪ್ನಿಗಳನ್ನ ತರುವಂತ ಇದೇನ್ ಹೋರಾಟ ಇದೆ ಅದನ್ನ ಪ್ರತಿ ದಿನ ದೇ ಆರ್ ಇನ್ ಟಚ್. ಮೇಡಮ್ ಇಸ್ ಇನ್ ಟಚ್ ವಿತ್ IT ಕಂಪನೀಸ್ ಎವ್ರಿ ಡೇ. ಶಿ ಇಸ್ ವರ್ಕಿಂಗ್ ಫಾರ್ ಅಸ್. ಎಸ್, ಬೀಯಿಂಗ್ ಎ ವೈಸ್ ಪ್ರೆಸಿಡೆಂಟ್, ಕಾಂಗ್ರೆಸ್ ನ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ನಿಮ್ ಕೆಲಸಗಳೇನು? ಕೇವಲ ಪಾರ್ಟಿ ಅಂತ ಅಲ್ಲ, ಒಬ್ಬ ಜನಸಾಮಾನ್ಯರಿಗೆ ಮುಟ್ಟಬೇಕಾದ ಎಲ್ಲಾ ಸೌಲಭ್ಯಗಳನ್ನು ತಲುಪಿಸೋ ವಿಚಾರದಲ್ಲಿ ಏನೆಲ್ಲ ಮಾಡ್ತಾ ಇದ್ದೀರಾ? ಈಗ ನಮ್ಮ ಸರ್ಕಾರ 5 ಗ್ಯಾರಂಟಿಯನ್ನ ಕೊಟ್ಟಿದೆ. ಓಕೆ, ಮೊದಲನೇದಾಗಿ 2,000 ಕೊಡುವಂತದ್ದಾಗಿರ್ಬೋದು, ಮತ್ತೆ ಯುವ ನಿಧಿ ಕೊಡುವಂತದ್ದಾಗಿರ್ಬೋದು, ಫ್ರೀ ಬಸ್ ಗಳನ್ನ ಕೊಡುವಂತದ್ದಾಗಿರ್ಬೋದು, ಫ್ರೀ ಕರೆಂಟ್ 200 ಯೂನಿಟ್ ಕರೆಂಟ್ ಏನ್ ಕೊಡ್ತಾ ಇದೆ ಅದಾಗಿರ್ಬೋದು, ಆಮೇಲೆ ಅಕ್ಕಿ ಕೊಡುವಂತದ್ದಾಗಿರ್ಬೋದು. ಇದೆಲ್ಲ ನಾವು ಪ್ರಚಾರಕ್ಕೆ ಹೋದಾಗ ಪ್ರತಿ ಒಬ್ಬ ಮನೆಯಲ್ಲಿ ನಾವು ಹೋಗ್ಬಿಟ್ಟು ಮನೆ ಹಿರಿಯರಿಗಾಗಿರ್ಬೋದು, ಯಾರು ಸಿಗ್ತಾರೆ ಅವ್ರ ಹತ್ರ ನಾವು ಕೇಳ್ತಾ ಇದೀವಿ, ಇದೆಲ್ಲ ನಿಮಗ್ ತಲುಪ್ತಾ ಇದೆನಾ? ತಲುಪಿಲ್ಲ ಅಂದ್ರೆ ಅಲ್ಲಿ ನೋಟ್ ಡೌನ್ ಮಾಡ್ಕೋತೀವಿ. ಅವ್ರಿಗೇನು ಅಲ್ಲಿ ಸಡನ್ ಆಗಿ ಏನ್ ಮಾಡ್ಬೋದು, ಅಲ್ಲಿ ಕಾರ್ಪೊರೇಟರಿಗಾಗಿ ಇನ್ಫಾರ್ಮ್ ಮಾಡುವಂತದ್ದಾಗಿರ್ಬೋದು, ಇದೆಲ್ಲ ಮಾಡ್ತಾ ಇದೀವಿ. ಹಂಗೇನೆ ನಮ್ಮ ಇದೇನೇನ್ ಪ್ರೋಗ್ರಾಮ್ಸ್ ನಾನು ಹೀಗೆ ಹೇಳ್ದೆ ಅದನ್ನು ಅವರಿಗೆ ಮನವರಿಕೆ ಮಾಡ್ತಾ ಇದೀವಿ ಯುವಕರಲ್ಲಿ. ಮಹಿಳೆಯರಿಗಾಗಿ ಏನಾದ್ರು ವಿಶೇಷ ಕೌಶಲ್ಯಾಭಿವೃದ್ಧಿ ಮೇಡಮ್ ಹೇಳಿದ್ರು ಅಂತ ಅದೇ ಸಂಸದರು ಹೇಳಿದ್ರು ಅಂತ, ನಿಮ್ದ ಅಂದ್ರೆ ಏನೋ ಒಂದು ಟೈಲರಿಂಗ್ ಕೋರ್ಸ್ ಆಗಿರ್ಬೋದು, ಅಥವಾ ಏನೋ ಗಾರ್ಮೆಂಟ್ಸ್ ಗಳಲ್ಲಿ ದುಡಿಯೋದಾಗಿರ್ಬೋದು, ಆ ತರ ವಿಚಾರದಲ್ಲಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಸೊ ಈ ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಏನಿದೆ ಅಲ್ಲಿ ಪ್ರತಿ ತಿಂಗಳಲ್ಲಿ ಅಟ್ಲೀಸ್ಟ್ ಒಂದು ಪ್ರೋಗ್ರಾಮ್ ನಡೀತಾನೆ ಇರುತ್ತೆ. ಇದೇನ್ ಮಹಿಳೆಯರಿಗೆ ಒಂದ್ ಟೈಲರಿಂಗ್ ಕಲ್ಸೋದಾಗಿರ್ಬೋದು, ಬ್ಲೌಸ್ ಕಟ್ಟಿಂಗ್ ಮಾಡುವಂತದ್ದಾಗಿರ್ಬೋದು, ಆಮೇಲೆ ಈ ಪಾರ್ಲರ್ ಕಲ್ಸೋದಂತದ್ದಾಗಿರ್ಬೋದು, ಇದೆಲ್ಲಾ ಪ್ರೋಗ್ರಾಮ್ ನಿತ್ಯ ನಡೀತಾನೆ ಇರುತ್ತೆ ಕಾಂಗ್ರೆಸ್ ಆಫೀಸ್ ಅಲ್ಲಿ. ನೀವು ನಿಮ್ಮ ಕಲ್ಪನೆಗಳೇನ್ ಮೇಡಮ್? ಈಗ ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತೆಯಾಗಿ ದುಡಿತಾ ಇದ್ದೀರಾ, ಅದು ಈ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಕನಸಿನ ದಾವಣಗೆರೆ ಏನಾಗ್ಬೇಕು? ಈಗ ಯುವತಿಯಾಗಿ ಏನ್ ಹೇಳ್ಬೇಕಂದ್ರೆ, ನಮ್ಮ ಯುವಕರೆಲ್ಲ ವಲಸೆ ಹೋಗ್ತಿದ್ದಾರೆ, ಎಜುಕೇಶನ್ ಆಗಿರ್ಬೋದು, ಉದ್ಯೋಗಕ್ಕಾಗಿರ್ಬೋದು, ಅದೆಲ್ಲ ನಿಲ್ಬೇಕು. ಇಲ್ಲೇ ಒಂದು IT ಕಂಪನಿ ಆಗಿರ್ಬೋದು, ಅಥವಾ ನಮ್ಮ ಯುವಕರು ಫಾರ್ಮಿಂಗ್ ಕಡೆ ಹೋಗುವಂತದ್ದಾಗಿರ್ಬೋದು, ಫಾರ್ಮಿಂಗ್ ಅಲ್ಲಿ ಒಳ್ಳೆ ಬೆಲೆ ಸಿಗುವಂತದ್ದಾಗಿರ್ಬೋದು, ಇದೆಲ್ಲ ಕೆಲವೊಂದು ಕೆಲಸಗಳು ಆಗ್ಬೇಕು ಅಂತ ಕೇಳಿ ತುಂಬಾ ಖುಷಿ ಅನ್ನಿಸ್ತು. ಅಂದ್ರೆ ಅನ್ನದಾತರಿಗೆ ಬೆಲೆ ಸಿಗಬೇಕು, ರೈತರು ದೇಶದ ಬೆನ್ನೆಲುಬು ಅಂತ ಬರೀ ಹೇಳೋದಲ್ಲ, ಅಗ್ರಿಕಲ್ಚರ್ ಬಗ್ಗೆ ಯುವಕರು ಮುಖ ಮಾಡ್ಬೇಕು, ಬೇರೊಬ್ರ ಮೇಲೆ ಡಿಪೆಂಡ್ ಆಗೋದ್ಕಿಂತ ಅಂತ ನೀವು ಹೇಳ್ತಿದ್ದೀರಾ. ಓಕೆ, ಮುಖ್ಯವಾಗಿ ದಾವಣಗೆರೆ ಅಂದಾಗ ಇಲ್ಲೇನೋ ಒಂದು ಶಾಂತಿ ನೆಲೆಸ್ಬೇಕು, ಜನ ಖುಷಿಯಿಂದ ಇರಬೇಕು, ಇಡೀ ರಾಜ್ಯದಲ್ಲಿ ಎಲ್ಲೇ ಇದ್ರು ದಾವಣಗೆರೆಗೆ ಹೋಗಿ ಬದುಕಬೇಕು ಅನ್ಬೇಕಂದ್ರೆ ಉದ್ಯೋಗಾವಕಾಶವನ್ನ ಬಿಟ್ಟು ಬೇರೆ ಏನಾಗ್ಬೇಕು? ಸರ್, ಒಂದು ಏನಂದ್ರೆ ಈ ಬಿಜೆಪಿಗರು ಏನ್ ಮಾಡ್ತಾ ಇದಾರೆ, ಜೈ ಹಿಂದುತ್ವ, ಜೈ ಮೋದಿಜಿ. ಯಾಕೆ ನಾವು ಕಾಂಗ್ರೆಸ್ಸಿಗರು ಹಿಂದೂಗಳಲ್ವಾ? ಹಿಂದುತ್ವ ಏನ್ ಬರೀ ಬಿಜೆಪಿ ಅವರು ಬರ್ದಿಟ್ಕೊಂಡಿದ್ದಾರೆ. ಅಂಡ್ ಯಾಕೆ ಈ ಪ್ರಶ್ನೆ ಅಂದ್ರೆ, ಈ ನಮ್ಮ
ಅಜ್ಜನವ್ರು ಏನಿದ್ದಾರೆ ಪ್ರತಿ ದಿನ ದೇವಸ್ಥಾನಕ್ಕೆ ಹೋಗುವಂತದ್ದಾಗಿರ್ಬೋದು, ಯಾರಾದ್ರೂ ಬಿಜೆಪಿ MLA ಗಳು ಹೌದು. ನಮ್ಮ ಅಜ್ಜನವ್ರು ಹೋಗಿರೋಷ್ಟು ದೇವಸ್ಥಾನಗಳಿಗೆ ಹೋಗಿದಾರ, ಅವ್ರು ಕೊಟ್ಟಷ್ಟು ದೇಣಿಗೆ ಯಾರಾದ್ರೂ ಕೊಟ್ಟಿದಾರ? ಇದು ಓಪನ್ ಚಾಲೆಂಜ್ ಮಾಡ್ತೀನಿ ನಾನು. ಓಕೆ. ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು MLA ಆಗಿರ್ಲಿ, ಯಾವ್ದೇ ಲೀಡರ್ ಆಗಿರ್ಲಿ, ನಮ್ಮ ಶಿವಶಂಕರಪ್ಪಾಜಿ ಅವ್ರು ಕೊಟ್ಟಿರೋಷ್ಟು ದೇವಸ್ಥಾನಕ್ಕೆ ದೇಣಿಗೆ ಆಗಿರ್ಬೋದು, ಜೀರ್ಣೋದ್ಧಾರ ಆಗಿರ್ಬೋದು, ಯಾರಾದ್ರೂ ಮಾಡಿದಾರ? ಸೊ ಇದು ಒಂದು ಪ್ರಶ್ನೆ ಆದ್ರ. ಮತ್ ಇನ್ನೊಂದು, ನಮ್ಮ ಬಿಜೆಪಿಗರು ಶಾಂತಿಯನ್ನ ಇಲ್ಲಿ ನೆಲೆ ಮಾಡ್ಬೇಕಾಗಿದೆ. ಸುಮ್ನೆ ದೇವಸ್ಥಾನಗಳ ಮುಂದೆ ಹೋಗಿ ಪ್ರಚೋದನಕಾರಿಯಾದಂತ ಭಾಷಣಗಳು ಮಾಡೋದಾಗಿರ್ಬೋದು, ಮಸೀದಿಗಳ ಮುಂದೆ ಹೋಗಿ ಇದೆಲ್ಲ ನಿಲ್ಲಿಸ್ಬೇಕು. ಅಂಡ್ ಎಲ್ಲಾ ಸಮಾಜ, ಎಲ್ಲಾ ಜನಾಂಗದವರು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿ ಅಭಿವೃದ್ಧಿ ಕೆಲಸಗಳನ್ನ ಮುನ್ನೋಡ್ಕೋತ ಹೋಗ್ಬೇಕಂತ ನಾನು ಕೇಳ್ತೀನಿ. ನಿಮ್ಮ ಪರ್ಸನಲ್ ಒಪಿನಿಯನ್ ಅಲ್ಲಿ ನಿಮ್ಗೆ ಬುದ್ಧಿ ಬಂದಾಗಿಂದ ನೀವು ನೋಡ್ಕೊ ಬಂದಂಗೆ ಹಿಂದೂ ಮುಸ್ಲಿಂ ಎಲ್ಲಾರು ಒಟ್ಟಾಗಿದ್ದಾರೆ ಅನ್ಸುತ್ತಾ ಇಲ್ಲಿ? ಆ ತರದೇನು ಸಮಸ್ಯೆ ಇಲ್ಲ? 200%. ಯಾಕಂದ್ರೆ ಎಲ್ಲ ಬಿಜೆಪಿ ಹೇಳ್ತಿರೋ ಸುಳ್ಳ? ನಾನು ಇಲ್ಲೇ ಒಂದು 8 ಕಿಲೋಮೀಟರ್ ಕಕ್ಕರಗೊಳ್ಳ ಗ್ರಾಮದವಳು. ಹೌದು. ಓಕೆ. ಸೊ ಅಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಹೆಂಗಿದೀವಿ ಅಂದ್ರೆ ಅಳಿಯ ಮಾವ, ಅತ್ತೆ ಮಾವ, ಹಿಂಗೆ ಕರ್ಕೋತ, ಅಣ್ಣ ತಮ್ಮ ಹಿಂಗೆ ಕರ್ಕೋತಾನೆ ನಾವ್ ಬೆಳ್ದಿರೋದು. ನಮಗೆ ಈ ಹಿಂದೂ ಮುಸ್ಲಿಮು ಕ್ರೈಸ್ತ ಇದೆಲ್ಲ ಏನೋ ಗೊತ್ತೇ ಇಲ್ಲ. ಈಗ ಈ ಬಿಜೆಪಿಗರು ಬಂದು ನೀನ್ ಹಿಂದೂ, ನೀನ್ ಮುಸಲ್ಮಾನ, ನೀನ್ ಕ್ರೈಸ್ತ ಅಂತ ಈಗ ಹುಟ್ಟಿಸ್ತಾ ಇರೋದು ಇದು. ಎಸ್ ಮೇಡಮ್, ಕೊನೆದಾಗಿ ನಿಜಕ್ಕೂ ಈ ಬಾರಿ ಚುನಾವಣೆ ಏನಾಗುತ್ತೆ? ನಾವು ಗೆದ್ದೇ ಗೆಲ್ತೀವಿ, ತುಂಬಾ ಬಹುಮತದಿಂದ ಗೆಲ್ತೀವಿ ಅಂತ ಹೇಳ್ತೀವಿ. ಶಾಮರಾಜ್ ಅವ್ರಿಗಿಂತ ಜಾಸ್ತಿ ಲೀಡ್ ಬರುತ್ತಾ ಸಮರ್ಥಿಗೆ? ಬಂದೇ ಬರುತ್ತೆ. ನಾವಂತೂ ಪ್ರಯತ್ನ ಮಾಡ್ತಾ ಇದೀವಿ, ಪ್ರತಿ ದಿನ ಕೆಲಸ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಶ್ರಮ ಪಡ್ತಾ ಇದೀವಿ. ಅವರು ತುಂಬಾ ಶ್ರಮ ಪಡ್ತಾ ಇದಾರೆ, ಗೆದ್ದೇ ಗೆಲ್ತೀವಿ. ಓಕೆ. ಒಟ್ನಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ ಅಂದ್ರೆ, ಈ ಬೈ ಎಲೆಕ್ಷನ್ ಜೊತೆಗೆ 2028 ಕೂಡ ಕಾಂಗ್ರೆಸ್ನ ಭದ್ರ ಬುನಾದಿ, ಭದ್ರ ಕೋಟೆಯಾಗಿ ಮಾಡ್ತೀವಿ. ಬಿಕಾಸ್ ದಾವಣಗೆರೆ 6 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಈಗ ಆಲ್ರೆಡಿ 5 ಕಾನ್ಸ್ಟಿಟ್ಯೂನ್ಸಿಲಿ ಕಾಂಗ್ರೆಸ್ ಇದ್ದಿತ್ತು, ಬಿಜೆಪಿ ಒಂದೇ ಹರಿಹರದಲ್ಲಿ ಬಂದಿತ್ತು. ಅದನ್ನು ಹೇಗೆ ಬರದೇ ಇರೋ ತರ ನೋಡ್ಬೇಕಂತ ನಾವು ಯೋಚನೆ ಮಾಡ್ತೀವಿ. ಕೊನೆಯದಾಗಿ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಸಮರ್ಥ ಅವ್ರಿಗೆ ವೋಟ್ ಮಾಡಿ. ಯುವಕ ಬಂದಿದ್ದಾರೆ. ಸೊ ಈಗೇನು ಯುವಕರ ತೊಂದರೆ ಇದೆ, ಹಿರಿಯರದೇನ್ ತೊಂದರೆ ಇದೆ, ಎಲ್ಲಾ ಕಷ್ಟಗಳನ್ನು ನೋಡಿ ಬೆಳ್ದಿರ್ತಕ್ಕಂಥವ್ರು, ಅಂದ್ರೆ ಅವ್ರು ಅನುಭವಿಸಿ ಬೆಳ್ದಿರ್ತಕ್ಕಂಥವ್ರು ಅಂತ ಹೇಳ್ತಿಲ್ಲ, ನೋಡಿ ಬೆಳ್ದಿರ್ತಕ್ಕಂಥವ್ರು, ಎಲ್ಲ ಜನಗಳ ಜೊತೆ ಬೆರೆತು ನೋಡಿ ಆ ಕಷ್ಟ ಏನು ಅಂತ, ಅದಕ್ಕೆ ಪರಿಹಾರ ಏನು ಅಂತಾನು ನೋಡ್ಕೋತಾ ಬೆಳ್ದಿರೋ. ಯಾಕಂದ್ರೆ ಅವ್ರ ತಂದೆ ತಾಯಿ ಅಜ್ಜ ಇವ್ರ ಜೊತೆ ಎಲ್ಲ ಎಲೆಕ್ಷನ್ಸ್ ಮಾಡಿರೋಂಥವ್ರು. ಇವ್ರು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ನಿಂತಿರ್ಬೋದು, ಆದ್ರೆ ಕೆಲ್ಸ ಮೊದಲನೇ ಬಾರಿ ಅಲ್ಲ. ಇದನ್ನ ಸುಮಾರು ಬಾರಿ ಎಲೆಕ್ಷನ್ಸ್ ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಸಮರ್ಥಿಗೆ ವೋಟ್ ಮಾಡಿ. ಅಂಡ್ ಸಮರ್ಥರು ಸಮರ್ಥವಾಗಿ ನಮ್ಮ ಯುವಕರನ್ನ ನಡ್ಸ್ಕೊಂಡು ಹೋಗ್ತಾರೆ ಅಂತ ನನ್ನೊಂದು ಒಂದು ಆಶಯ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರುವಂತಹ ರಾಜೇಶ್ವರಿ KP ಅವರ ಮಾತು. ನೀವು ಕೂಡ ದಾವಣಗೆರೆ ದಕ್ಷಿಣದ ಮತದಾರರಾಗಿದ್ದಲ್ಲಿ ಅಥವಾ ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಮತದಾರರಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ, ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ ಬೇಕಾ, ಬಿಜೆಪಿ ಬೇಕಾ? ಯಾರು ಈ ಬಾರಿ ವಿಧಾನಸೌಧಕ್ಕೆ ಬರಬೇಕು ದಾವಣಗೆರೆ ದಕ್ಷಿಣದಿಂದ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.